ನೆಟ್ ಅಸೆಟ್ಸ್ ಮೆಥಡಲ್ಲಿ ಅದು ಸಿಕ್ಕಿದೆಯಲ್ಲ ಆಡಿಯೋ ವಿಡಿಯೋ. ಓಕೆ, ವಿಡಿಯೋ ನೋಡ್ಕೊಂಡ್ರಾ? ಅರ್ಥ ಆಯ್ತಾ ಅದು ಪ್ರಾಬ್ಲಮ್ಮು? ಹಾಂ ಸರಿ, ಓಕೆ ಓಕೆ. ಇನ್ನೊಂದು ಪ್ರಾಬ್ಲಮ್ ಇದೆ, 7th ಪ್ರಾಬ್ಲಮ್ಮು ಕೂಡ ಅದೇ ಥರ ವಿಡಿಯೋ ಮಾಡಿದ್ದೀನಿ, ಅದನ್ನು ಇನ್ನೂ ಅಪ್ಲೋಡ್ ಮಾಡಿಲ್ಲ, ಮಾಡಿ ಕಳಿಸ್ಕೊಡ್ತೀನಿ. ಓಕೆ, ಸೊ ಈಗ ನೆಟ್ ಅಸೆಟ್ಸ್ ಮೆಥಡಲ್ಲಿ ಅಷ್ಟು ಪ್ರಾಬ್ಲಮ್ಸನ್ನು ನೋಡ್ಕೊಳ್ಳಿ. ಮತ್ತೆ ನಾನು ನೆಟ್ ಅಸೆಟ್ಸ್ ಮೆಥಡನ್ನು ಆಮೇಲೆ ಮತ್ತೆ ಮಾಡಿಸ್ತೀನಿ. ಓಕೆ, ಈಗ ಸದ್ಯಕ್ಕೆ ನೆಕ್ಸ್ಟ್ ಮೆಥಡಿಗೆ ಹೋಗೋಣ. ಓಕೆ, ಅನದರ್ ಮೆಥಡ್, ದಟ್ ಈಸ್ yield ಮೆಥಡ್. ಓಕೆ, yield ಮೆಥಡ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ market value method. Okay, yield method or market value method. ಇದ್ರದ್ದು ಕೂಡ ನಾನು ವಿಡಿಯೋ ಕಳಿಸ್ತೀನಿ ನಿಮಗೆ. ಓಕೆ, ಆಮೇಲೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಸರಿಯಾಗಿ ಕೇಳಿಸ್ಕೊಳ್ತಾ ಇದೆ. ಓಕೆ, ಈಗ yield ಮೆಥಡ್ ಅಲ್ಲಿ we have to take into account the divisible profits of the company for calculating the value of shares. Okay, divisible profits, that is the profits available for dividend to equity shareholders, is taken into account for calculating the value of equity share. That means, in the net assets method, we would assume that the firm will go into liquidation shortly, and as such we would take into account the market value of the net assets. Okay, ಆದರೆ ಅಲ್ಲಿ ನಾವು ನೆಟ್ ಅಸೆಟ್ಸ್ ಮೆಥಡಲ್ಲಿ ಏನು ಪ್ರಿಸಂಪ್ಷನ್ ಮಾಡ್ಕೊಂಡಿದ್ವಿ, ಸದ್ಯದಲ್ಲೇ ನಮ್ಮ ಕಂಪನಿ ಲಿಕ್ವಿಡೇಟ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಹಾಗಾಗಿ ನಮ್ಮ ಎಲ್ಲ ಅಸೆಟ್ಸನ್ನು ನಾವು ಡಿಸ್ಪೋಸ್ ಆಫ್ ಮಾಡ್ತೀವಿ, ಎಲ್ಲದನ್ನು ಮಾರಾಟ ಮಾಡ್ತೀವಿ, ಹಾಗಾಗಿ ಅದರ ಮಾರ್ಕೆಟ್ ವ್ಯಾಲ್ಯೂ ತೊಗೊಳ್ಬೇಕು ಅಂತ ಅಸ್ಯೂಮ್ ಮಾಡಿಕೊಂಡು ವ್ಯಾಲ್ಯೂಯೇಷನ್ ಮಾಡಿದ್ರಿ, ನೀವು ಈಕ್ವಿಟಿ ಶೇರ್ ವ್ಯಾಲ್ಯೂಯೇಷನನ್ನು ಮಾಡಿದ್ರಿ. ಇಲ್ಲಿ ನೀವು ಆ ಥರ ಅಸಂಪ್ಷನ್ ಮಾಡ್ಕೊಳ್ಳಲ್ಲ. ಓಕೆ, ವಿ ವುಡ್ ನಾಟ್ ಅಸ್ಯೂಮ್ ದಟ್ ದ ಕಂಪನಿ ವಿಲ್ ಬಿ ಲಿಕ್ವಿಡೇಟೆಡ್. Rather, we assume that the company would continue further. Okay, the company would continue to operate, and therefore we have to estimate or we have to calculate the value of shares on the basis of the profits made by the company. Okay, so you have to take into account the average profits, average annual profits made by the company, and then find out the profits available for dividend. Profits available for dividend to equity shareholders should be ascertained, and on the basis of this profit you will calculate the market value of share. Okay, whenever you are asked to calculate the market value, you have to follow yield method. ನೋಡಿ, ಇಂಟ್ರಿನ್ಸಿಕ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದರೆ ನೆಟ್ ಅಸೆಟ್ಸ್ ಮೆಥಡನ್ನು ನೀವು ಫಾಲೋ ಮಾಡಬೇಕು. ಮಾರ್ಕೆಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ, ಈಕ್ವಿಟಿ ಶೇರ್ ಮಾರ್ಕೆಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾಗ ಸೆಕೆಂಡ್ ಮೆಥಡ್ ಅಂದರೆ yield ಮೆಥಡನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ, yield ಮೆಥಡಲ್ಲಿ we have to calculate the value of equity shares on the basis of the divisible profits of the company. That is, profits available for dividend to equity shareholders. ಈಕ್ವಿಟಿ ಶೇರ್ಹೋಲ್ಡರ್ಸಿಗೆ ಡಿವಿಡೆಂಡಿಗೆ ಎಷ್ಟು ಪ್ರಾಫಿಟ್ ಸಿಕ್ಕುತ್ತೆ ಅದನ್ನು ನಾವು ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಕರಿತೀವಿ. ಓಕೆ, ದ ಪ್ರಾಫಿಟ್ಸ್ ಅವೈಲೇಬಲ್ ಫಾರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಈಸ್ ಕಾಲ್ಡ್ ಡಿವಿಸಿಬಲ್ ಪ್ರಾಫಿಟ್ಸ್. ಈ ಡಿವಿಸಿಬಲ್ ಪ್ರಾಫಿಟ್ಸನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆನ್ ದ ಬೇಸಿಸ್ ಆಫ್ ದ ಪ್ರಾಫಿಟ್ಸ್ ಮೇಡ್ ಬೈ ದ ಕಂಪನಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ನೋಡಿ, ಮ್ಯೂಟ್ ಮಾಡ್ಕೊಳ್ಳಿ, ಆನ್ಲೈನಲ್ಲಿರೋರು, ಝೂಮ್ನಲ್ಲಿರೋರು ಮ್ಯೂಟ್ ಮಾಡ್ಕೊಳ್ಬೇಕು, ಗಲಾಟೆ ಕೇಳಿಸ್ತಾ ಇದೆ ನಿಮ್ಮದು. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಹಲೋ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಯಾರೋ ಒಬ್ಬರು ಹೇಳಿ. ಹಾಂ, ಬೇರೆ ಡಿಸ್ಟರ್ಬೆನ್ಸಸ್ ತುಂಬ ನನಗೆ ಕೇಳಿಸ್ತಾ ಇದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ನೀವು ಮ್ಯೂಟ್ ಮಾಡ್ಕೊಳ್ಳಿ. ನಾನು ಕೇಳಿದಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು ಆನ್ಸರ್ ಮಾಡಿ, ಇಲ್ಲದೆ ಹೋದರೆ ಮ್ಯೂಟ್ ಮಾಡ್ಕೊಂಬಿಡಿ. ಓಕೆ, ಕಂಟಿನ್ಯೂ ಮಾಡ್ತೀನಿ. ಓಕೆ, yield ಮೆಥಡ್ ನೋಡ್ಕೊಳ್ಳಿ. yield ಮೆಥಡಲ್ಲಿ ಫಾರ್ಮುಲಾ ಹೇಳ್ತೀನಿ, ಫಸ್ಟ್ ಸ್ಟೆಪ್ಸ್ ಹೇಳ್ತೀನಿ, ಹೌ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಶೇರ್ಸ್. ಅದಕ್ಕೆ ಸ್ಟೆಪ್ಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ವ್ಯಾಲ್ಯೂಯೇಷನ್ ಆಫ್ ಫಾರ್ ದ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅದನ್ನು ಫಸ್ಟ್ ಹೇಳ್ತೀನಿ. ನೋಡಿ, ಫಸ್ಟ್ ನೀವೇನು ಮಾಡಬೇಕು, ಇನ್ ದ ಫಸ್ಟ್ ಸ್ಟೆಪ್ you have to calculate the average annual profits of the company. So first step is to calculate average
annual profits of the company. How to calculate average annual profits? So usually you will be given the profits for the last 4 years or 5 years. And with the help of this information, you can calculate the average profits of the company for the past 5 years or for the past 4 years, etc. ಓಕೆ, ಇದನ್ನು ಫಸ್ಟು ನೀವು ಕ್ಯಾಲ್ಕುಲೇಟ್, ಆ್ಯಾವ್ರೇಜ್ ಪ್ರಾಫಿಟ್ಸ್ ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ ಗೊತ್ತೇ ಇದೆ, ಅದನ್ನು ಫಸ್ಟು ನೀವು ಮಾಡ್ಕೊಳ್ಬೇಕು. ಆ್ಯಾವರೇಜ್ ಪ್ರಾಫಿಟ್ಸ್ ಕ್ಯಾಲ್ಕುಲೇಷನ್ ಆದಮೇಲೆ ಯು ಹ್ಯಾವ್ ಟು ಡಿಡಕ್ಟ್ ಆಲ್ ಅಪ್ರಾಪ್ರಿಯೇಷನ್ಸ್ ಆಫ್ ಪ್ರಾಫಿಟ್ಸ್. ಓಕೆ, ಅಪ್ರಾಪ್ರಿಯೇಷನ್ಸ್ ಆಫ್ ಪ್ರಾಫಿಟ್ಸ್ ಆ್ಯಂಡ್ ಆಲ್ಸೋ ದ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ಸ್ ಮತ್ತು ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸನ್ನು ಅದರಿಂದ ಡಿಡಕ್ಟ್ ಮಾಡಬೇಕು. ಅಂದರೆ ಡಿವಿಸಿಬಲ್ ಪ್ರಾಫಿಟ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಡಿವಿಸಿಬಲ್ ಪ್ರಾಫಿಟ್ಸ್ನಲ್ಲಿ ಆ್ಯಾವರೇಜ್ ಪ್ರಾಫಿಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ್ಯಾವರೇಜ್ ಪ್ರಾಫಿಟ್ಸ್ನಲ್ಲಿ ಫಸ್ಟು ಪ್ರಾವಿಷನ್ ಫಾರ್ ಟ್ಯಾಕ್ಸನ್ನು ತೆಗಿಬೇಕು. ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಅದನ್ನು ಡಿಡಕ್ಟ್ ಮಾಡ್ಕೊಳ್ಬೇಕು. ಆಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಿಮಗೆ ಸಿಗುತ್ತೆ. ಓಕೆ, ಫ್ರಮ್ ದ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಯು ಹ್ಯಾವ್ ಟು ಡಿಡಕ್ಟ್ ದ ಅಪ್ರಾಪ್ರಿಯೇಷನ್ಸ್ ಆಫ್ ಪ್ರಾಫಿಟ್ಸ್. Now, appropriations of profits means those items which are debited to P&L appropriation account. For example, transfer to reserve, okay, preference dividend payable, ಇದೆಲ್ಲದೂ ಕೂಡ appropriations of profits. ಇದನ್ನೆಲ್ಲ ತೆಗಿಬೇಕು. ಅಪ್ರಾಪ್ರಿಯೇಷನ್ಸಲ್ಲಿ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಆಗಿರ್ಬೋದು, ಟ್ರಾನ್ಸ್ಫರ್ ಟು ಸಿಂಕಿಂಗ್ ಫಂಡ್ ಅಂತ ಹೇಳಿರ್ಬೋದು, ಟ್ರಾನ್ಸ್ಫರ್ ಟು ಎನಿ ಅದರ್ ರಿಸರ್ವ್, ಅದೆಲ್ಲ ಅಪ್ರಾಪ್ರಿಯೇಷನ್ಸ್ ಆಗುತ್ತೆ. ಆಮೇಲೆ ಡಿವಿಡೆಂಡ್ ಪೇಯೇಬಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಇದನ್ನು ಕೂಡ ಡಿಡಕ್ಟ್ ಮಾಡ್ಕೊಳ್ಬೇಕು. ಡಿವಿಡೆಂಡನ್ನು ಮೊದಲು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಕೊಡ್ತೀರಿ, ಅದಾದಮೇಲೆ ಏನು ಪ್ರಾಫಿಟ್ ಉಳಿಯುತ್ತೆ ದಟ್ ಈಸ್ ದ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, ಇಫ್ ಯು ಡಿಡಕ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆ್ಯಂಡ್ ಆಲ್ಸೋ ಆಲ್ ಅದರ್ ಅಪ್ರಾಪ್ರಿಯೇಷನ್ಸ್ ಆಫ್ ಪ್ರಾಫಿಟ್ಸ್ ಯು ವಿಲ್ ಗೆಟ್ ಡಿವಿಸಿಬಲ್ ಪ್ರಾಫಿಟ್ಸ್. ಇದರಿಂದ ನಿಮಗೆ ಡಿವಿಸಿಬಲ್ ಪ್ರಾಫಿಟ್ಸ್ ಸಿಕ್ಕತ್ತೆ. ದಿಸ್ ಈಸ್ ದ ಸೆಕೆಂಡ್ ಸ್ಟೆಪ್. ಓಕೆ, ನೆನ್ಪಿಟ್ಕೊಳ್ಳಿ, ಡಿವಿಸಿಬಲ್ ಪ್ರಾಫಿಟ್ಸ್ ಅಂದರೆ ಪ್ರಾಫಿಟ್ಸ್ ಅವೈಲೇಬಲ್ ಫಾರ್ ಡಿವಿಡೆಂಡ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, ಸೊ ಆಫ್ಟರ್ ಫೈಂಡಿಂಗ್ ಔಟ್ ದ ಡಿವಿಸಿಬಲ್ ಪ್ರಾಫಿಟ್ಸ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್. ದ ಥರ್ಡ್ ಸ್ಟೆಪ್ ಈಸ್ ಟು ಫೈಂಡ್ ಔಟ್ ದ ERR. ERR means expected rate of return. ಓಕೆ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್, ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಇದೆ. ಅದಕ್ಕೆ ನೀವೇನು ಮಾಡಬೇಕು, ಇಲ್ಲಿ ಡಿವಿಸಿಬಲ್ ಪ್ರಾಫಿಟ್ಸನ್ನು ತಗೊಳ್ಬೇಕು. ಡಿವಿಸಿಬಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಟೋಟಲ್ ಪೇಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್ ಇಂಟು 100 ಮಾಡಬೇಕು. ಓಕೆ, ERR ಇಸ್ ಈಕ್ವಲ್ ಟು ಡಿವಿಸಿಬಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಟೋಟಲ್ ಪೇಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್. ನಂಬರ್ ಆಫ್ ಶೇರ್ಸ್ ಎಲ್ಲ ತಗೊಳ್ಳೋದು, ರುಪಿ ವ್ಯಾಲ್ಯೂ ತಗೊಳ್ಬೇಕು, ಟೋಟಲ್ ಪೇಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್ ಮಾಡಬೇಕು, ಮಲ್ಟಿಪ್ಲೈಡ್ ಬೈ 100. ಈ ಫಾರ್ಮುಲಾನ ಅಪ್ಲೈ ಮಾಡಿದರೆ ನಿಮಗೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಸಿಕ್ಕತ್ತೆ, ERR ಸಿಕ್ಕತ್ತೆ. ಓಕೆ, ಫಸ್ಟು ಥರ್ಡ್ ಸ್ಟೆಪ್ನಲ್ಲಿ ಯು ಹ್ಯಾವ್ ಟು ಫೈಂಡ್ ಔಟ್ ದ ERR ಆ್ಯಂಡ್ ಇನ್ ದ ಫೋರ್ತ್ ಸ್ಟೆಪ್ ಯು ಹ್ಯಾವ್ ಟು ಫೈಂಡ್ ಔಟ್ the value of share by making use of this ERR. Okay, so to find out the market value, now here you are finding out the market value per share. Market value is equal to ERR divided by NRR into paid up value per equity share into paid up value per equity share. This is the formula for calculating the market value of the share. Okay, here you are finding out the market value and not the intrinsic value. Market value of share, market value per equity share. Remember, market value of each equity share is calculated by applying this particular formula. ERR means expected rate of return divided by NRR. NRR means ನಾರ್ಮಲ್ ರೇಟ್ ಆಫ್ ರಿಟರ್ನ್ ವಿಚ್ ವಿಲ್ ಬಿ ಗಿವನ್ ಇನ್ ದ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ NRR ಎಷ್ಟು ಅಂತ. ಅಂದರೆ NRR ಮೀನ್ಸ್ ದ ನಾರ್ಮಲ್ ರೇಟ್ ಆಫ್ ಪ್ರಾಫಿಟ್ earned by other similar concerns. Okay, the profits made by the concerns which are in other concerns which are engaged in similar lines of business.
Okay, that is called normal rate of return. This will be given in the problem. Okay, multiplied by paid up value per equity share. paid up value ನ ತಗೊಳ್ಬೇಕು, ಫೇಸ್ ವ್ಯಾಲ್ಯೂ ಅಲ್ಲ. paid up value ಎಷ್ಟಿರುತ್ತೆ ಅದನ್ನು ನೀವು ತಗೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈ 10,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್, ₹8 ಪೇಯ್ಡ್ ಅಂತ ಇದ್ದಾಗ paid up value ಈಸ್ ₹8, ನಾಟ್ ₹10. ಸೊ ಫುಲ್ಲಿ ಪೇಯ್ಡ್ ಶೇರ್ಸ್ ಆದರೆ ಫೇಸ್ ವ್ಯಾಲ್ಯೂ ಮತ್ತು paid up ವ್ಯಾಲ್ಯೂ ಈಕ್ವಲ್ ಆಗಿರುತ್ತೆ. ಪಾರ್ಟ್ಲಿ ಪೇಯ್ಡ್ ಶೇರ್ಸ್ ಇದ್ದಾಗ paid up ವ್ಯಾಲ್ಯೂ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ದ ಫೇಸ್ ವ್ಯಾಲ್ಯೂ. ಅದನ್ನು ನೀವು ಬ್ಯಾಲೆನ್ಸ್ ಶೀಟ್ ನೋಡಿದರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ paid up ವ್ಯಾಲ್ಯೂ ಪರ್ ಈಕ್ವಿಟಿ ಶೇರನ್ನು ನೀವು ತಗೊಳ್ಬೇಕಾಗುತ್ತೆ. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕ್ಯುಲೇಟಿಂಗ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಚ್ ಈಕ್ವಿಟಿ ಶೇರ್, ಒಂದು ಈಕ್ವಿಟಿ ಶೇರ್ನ ಬೆಲೆಯನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಿ. ಓಕೆ, ಸೊ ಈಗ ಇನ್ನೊಂದು ಸಾರಿ ಸ್ಟೆಪ್ಸನ್ನು ರಿಪೀಟ್ ಮಾಡ್ತೀನಿ, ನೋಡ್ಕೊಳ್ಳಿ. In the first step, you have to calculate the average annual profits by taking into consideration the past profits for over 5 years or 4 years or 3 years, etc. ಅದು ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಆ್ಯಾವರೇಜ್ ಪ್ರಾಫಿಟ್ಸನ್ನು ಕ್ಯಾಲ್ಕುಲೇಟ್ ಮಾಡಿ. ಇನ್ ದ ಸೆಕೆಂಡ್ ಸ್ಟೆಪ್, ಡಿಡಕ್ಟ್ ದ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆ್ಯಂಡ್ ಆಲ್ ಅಪ್ರಾಪ್ರಿಯೇಷನ್ಸ್ ಆಫ್ ಪ್ರಾಫಿಟ್ಸ್ ಆ್ಯಂಡ್ ಆಲ್ಸೋ ಪ್ರಿಫರೆನ್ಸ್ ಡಿವಿಡೆಂಡ್ ಪೇಯೇಬಲ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಇದನ್ನು ಡಿಡಕ್ಟ್ ಮಾಡಬೇಕು. ಅಂದರೆ ಯಾಕೆ ಇದನ್ನೆಲ್ಲ ಡಿಡಕ್ಟ್ ಮಾಡ್ತಿದ್ದೀರಿ ಅಂದರೆ, ಯು ಹ್ಯಾವ್ ಟು ಫೈಂಡ್ ಔಟ್ ಪ್ರಾಫಿಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಹಿಂದಿನ ಮೆಥಡಲ್ಲಿ ಅಸೆಟ್ಸ್ ಅವೈಲಬಲ್, ನೆಟ್ ಅಸೆಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ. ಆದರೆ ಇಲ್ಲಿ ನೆಟ್ ಅಸೆಟ್ಸ್ ಅವೈಲಬಲ್ ಅಲ್ಲ, ಇಲ್ಲಿ ಬೇಕಾಗಿರೋದೇನು ಪ್ರಾಫಿಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಾರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್. ಅವ್ರು ಡಿವಿಡೆಂಡ್ ಕೊಡಲಿಕ್ಕೆ ಅವ್ರಿಗೆ ಎಷ್ಟು ಪ್ರಾಫಿಟ್ ಉಳಿದಿದೆ, ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಎಷ್ಟು ಪ್ರಾಫಿಟ್ ಉಳಿದಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನೀವು ಮುಂಚಿನ ಎಲ್ಲ ಎಕ್ಸ್ಪೆಂಡಿಚರ್ನ ಡಿಡಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ್ಯಾವರೇಜ್ ಆ್ಯನ್ಯುವಲ್ ಪ್ರಾಫಿಟ್ಸ್ನಲ್ಲಿ ಮೊದಲು ಪ್ರಾವಿಷನ್ ಫಾರ್ ಟ್ಯಾಕ್ಸನ್ನು ತೆಗೀರಿ, ಆಮೇಲೆ ಟ್ರಾನ್ಸ್ಫರ್ ಟು ರಿಸರ್ವ್ ಇದ್ದರೆ ಅದನ್ನು ತೆಗೀರಿ, ಆಮೇಲೆ ಪ್ರಿಫರೆನ್ಸ್ ಡಿವಿಡೆಂಡ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದರೆ ಕಂಪನಿಯಲ್ಲಿ ಆಗ ಪ್ರಿಫರೆನ್ಸ್ ಡಿವಿಡೆಂಡನ್ನು ಕೊಡಬೇಕಾಗುತ್ತೆ. ಆ ಪ್ರಿಫರೆನ್ಸ್ ಡಿವಿಡೆಂಡನ್ನು ಮೈನಸ್ ಮಾಡ್ಕೊಳ್ಳಿ, ಆಗ ಯು ವಿಲ್ ಗೆಟ್ ದ ಡಿವಿಸಿಬಲ್ ಪ್ರಾಫಿಟ್ಸ್. ಓಕೆ, ಡಿವಿಸಿಬಲ್ ಪ್ರಾಫಿಟ್ಸ್ ಬಂತು ಅಂದ್ಕೂಡಲೇ ಥರ್ಡ್ ಸ್ಟೆಪ್ಪಿಗೆ ಬನ್ನಿ. ಈಗ ಯು ಹ್ಯಾವ್ ಟು ಫೈಂಡ್ ಔಟ್ ದ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿದರೆ ನಿರೀಕ್ಷಿತ ಲಾಭ ಅಂತ ಅರ್ಥ. ನಿರೀಕ್ಷಿತ ಲಾಭ, ಎಷ್ಟು ಲಾಭ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅದು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್. ಈ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಡಿವಿಸಿಬಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಟೋಟಲ್ ಪೇಯ್ಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್ ಮಲ್ಟಿಪ್ಲೈಡ್ ಬೈ 100. ಡಿವಿಸಿಬಲ್ ಪ್ರಾಫಿಟ್ಸನ್ನು ಟೋಟಲ್ ಪೇಯ್ಡ್ ಅಪ್ ಕ್ಯಾಪಿಟಲಿಂದ ಡಿವೈಡ್ ಮಾಡಿದಾಗ ನಿಮಗೇನು ಸಿಗುತ್ತೆ ಅಂದರೆ ₹1 ಆಫ್ ಈಕ್ವಿಟಿ ಕ್ಯಾಪಿಟಲ್ಗೆ ನಾವು ಎಷ್ಟು ಡಿವಿಡೆಂಡನ್ನು ಅರ್ನ್ ಮಾಡ್ತಾ ಇದ್ದೀವಿ ಅನ್ನೋದು ಸಿಗುತ್ತೆ. ಓಕೆ, ಡಿವಿಡೆಂಡ್ ಪೇಯ್ಡ್ ಬೈ ದ ಕಂಪನಿ, ಡಿವಿಡೆಂಡ್ ಪೇಯ್ಡ್ ಬೈ ದ ಕಂಪನಿ ಪರ್ ₹1 ಆಫ್ ಈಕ್ವಿಟಿ ಕ್ಯಾಪಿಟಲ್. ₹1 ಈಕ್ವಿಟಿ ಕ್ಯಾಪಿಟಲಿಗೆ ಕಂಪನಿ ಎಷ್ಟು ಡಿವಿಡೆಂಡನ್ನು ಕೊಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಅದನ್ನು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಹಾಗಾಗಿ ಇಂಟು 100 ಅಂತ ಹಾಕ್ಕೊಂಡಿದ್ದೀವಿ. ಆಗ ನಮಗೆ ERR ಸಿಕ್ತು. ಈ ERR ಸಿಕ್ಕ ಮೇಲೆ 4ನೇ ಸ್ಟೆಪ್ಪು, ಲಾಸ್ಟ್ ಸ್ಟೆಪ್ ಇದು. ಇದರಲ್ಲಿ ನೀವೇನು ಮಾಡಬೇಕು, ಮಾರ್ಕೆಟ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಟು ಫೈಂಡ್ ಔಟ್ ಮಾರ್ಕೆಟ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್, the formula is ERR divided by NRR into paid up value per equity share. ERR ಮೇಲ್ಗಡೆ ಸ್ಟೆಪ್ಪಲ್ಲಿ ನಿಮಗೆ ಸಿಕ್ಕಿರುತ್ತೆ. NRR ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ, ಪ್ರಾಫಿಟ್ಸ್ ಮೇಡ್ ಬೈ ಅದರ್ ಕಂಪನೀಸ್, ಓಕೆ, ಎಂಗೇಜ್ಡ್ ಇನ್ ಸಿಮಿಲರ್ ಲೈನ್ಸ್ ಆಫ್ ಬಿಸ್ನೆಸ್. ಓಕೆ, ಸೊ ಇಂಟು ಪೇಯ್ಡ್ ಅಪ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್. ಟೋಟಲ್ ಪೇಯ್ಡ್ ಅಪ್ ವ್ಯಾಲ್ಯೂ ತೊಗೊಳ್ಬಾರ್ದು, ಪೇಯ್ಡ್ ಅಪ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರನ್ನು ತೊಗೊಳ್ಬೇಕು. ಆಗ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಸಿಗುತ್ತೆ. Okay, this is how you have to calculate the value per equity share under yield method. Now there is an alternative method also. ಇನ್ನೊಂದು ಸ್ವಲ್ಪ ಬೇರೆ ಮೆಥಡ್ ಕೂಡ ಇದೆ. ಎರಡು ಸಿಮಿಲರ್, ಅಂದರೆ ಎರಡು ಒಂದೇ ಆನ್ಸರ್ ಬರುತ್ತೆ, ಆದರೆ ಒಂದು ಸ್ಟೆಪ್ ಕಡಿಮೆ ಆಗುತ್ತೆ ಎರಡನೇ ಮೆಥಡ್. ಹಲೋ, ಕ್ಯಾನ್ ಯು ಹಿಯರ್ ಮೀ? ಕ್ಯಾನ್ ಯು ಹಿಯರ್ ಮೀ? ಓಕೆ, ಮಧ್ಯದಲ್ಲಿ ಗಲಾಟೆ ಕೇಳಿಸ್ಬಾರ್ದು ನನಗೆ. ಓಕೆ, ಮಧ್ಯದಲ್ಲಿ ಬೇರೆ ಬೇರೆ ಗಲಾಟೆಗಳು ಕೇಳಿಸ್ಬಾರ್ದು, ನೋಡ್ಕೊಳ್ಳಿ. ಸೊ ಈಗ ಇದೇ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ಪ್ರೊಸೀಜರ್ ಇದೆ, ಅದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೇಮ್ ಆನ್ಸರ್ ಕ್ಯಾನ್ ಬಿ ಅಸರ್ಟೈನ್ಡ್ ಬೈ ಅಪ್ಲೈಯಿಂಗ್ ಅನದರ್ ಫಾರ್ಮುಲಾ. ಓಕೆ, ಇಲ್ಲಿ
ಫಸ್ಟ್ ಸ್ಟೆಪ್ಪು ಹಾಗೆ ಇರುತ್ತೆ. ಆ್ಯಾವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ. ಫಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿದೆ. ಓಕೆ, ಪ್ರಾಫಿಟ್ಸ್ ಆಫ್ ದ ಲಾಸ್ಟ್ 4 years ಡಿವೈಡೆಡ್ ಬೈ 4 years, ಅಥವಾ ಪ್ರಾಫಿಟ್ಸ್ ಆಫ್ ಟೋಟಲ್ ಆಫ್ ದ ಪ್ರಾಫಿಟ್ಸ್ ಆಫ್ ಲಾಸ್ಟ್ 5 years ಡಿವೈಡೆಡ್ ಬೈ 5 years. ಈ ಥರ ಮಾಡಿದರೆ ಆ್ಯಾವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ಸ್ ನಿಮಗೆ ಸಿಕ್ಕತ್ತೆ. ಇದಾದಮೇಲೆ ಸೆಕೆಂಡ್ ಸ್ಟೆಪ್ನಲ್ಲಿ ಯು ಹ್ಯಾವ್ ಟು ಫೈಂಡ್ ಔಟ್ ದ ಡಿವಿಸಿಬಲ್ ಪ್ರಾಫಿಟ್ಸ್ ಬೈ ಡಿಡಕ್ಟಿಂಗ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಪ್ರಾವಿಷನ್ ಫಾರ್ ಟ್ಯಾಕ್ಸನ್ನು ಕಳಿಬೇಕು. ಓಕೆ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಡಿಡಕ್ಟೆಡ್, ಆ್ಯಂಡ್ ದೆನ್ ಆಲ್ ಅಪ್ರಾಪ್ರಿಯೇಷನ್ಸ್ ಆಫ್ ಪ್ರಾಫಿಟ್ಸ್ ಆರ್ ಡಿಡಕ್ಟೆಡ್. ಅಪ್ರಾಪ್ರಿಯೇಷನ್ಸ್ ಆಫ್ ಪ್ರಾಫಿಟ್ಸ್ ಅನ್ನು ಕೂಡ ಡಿಡಕ್ಟ್ ಮಾಡಬೇಕು. ಅದಾದಮೇಲೆ ಪ್ರಿಫರೆನ್ಸ್ ಡಿವಿಡೆಂಡ್ ಏನಾದರೂ ಇದ್ದರೆ ಅದನ್ನು ಡಿಡಕ್ಟ್ ಮಾಡಬೇಕು. ಓಕೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದರೆ ಆಗ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕಾಗಿರುತ್ತೆ. ಪ್ರಿಫರೆನ್ಸ್ ಡಿವಿಡೆಂಡನ್ನು ಡಿಡಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಿಷ್ಟು ಮಾಡಿದ ಮೇಲೆ ನಿಮಗೆ ಡಿವಿಸಿಬಲ್ ಪ್ರಾಫಿಟ್ ಸಿಕ್ಕತ್ತೆ. ಇದಿಷ್ಟು ಮಾಡಿದ ಮೇಲೆ ಐ ವಿಲ್ ಅರೈವ್ ಎಟ್ ದ ಡಿವಿಸಿಬಲ್ ಪ್ರಾಫಿಟ್ಸ್, ದಟ್ ಈಸ್ ದ ಪ್ರಾಫಿಟ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಾರ್ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್. ಓಕೆ, ಸೊ ಇದು ಸೆಕೆಂಡ್ ಸ್ಟೆಪ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ಪು ಎರಡು ಮೆಥಡಲ್ಲೂ ಒಂದೇ ಇದೆ. ಓಕೆ, ಎರಡು ಪ್ರೊಸೀಜರ್ನ ನಾನು ಹೇಳ್ತಾ ಇದ್ದೀನಿ. ಮೊದಲನೇ ಪ್ರೊಸೀಜರಲ್ಲಿ 4 ಸ್ಟೆಪ್ಸ್ ಇತ್ತು, ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ. ಈಗ ಎರಡನೇ ಪ್ರೊಸೀಜರ್, ಅದನ್ನು ಬಿಟ್ಟು ಆಲ್ಟರ್ನೇಟಿವ್ ಪ್ರೊಸೀಜರ್ 2 ಏನಿದೆ ಅದನ್ನು ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಸಿಮಿಲರ್ ಆಗಿದೆ. ಓಕೆ, ಆಫ್ಟರ್ ಅರೈವಿಂಗ್ ಅಟ್ ದ ಡಿವಿಸಿಬಲ್ ಪ್ರಾಫಿಟ್ಸ್ ಯು ಹ್ಯಾವ್ ಟು ಕ್ಯಾಪಿಟಲೈಸ್ ದ ಡಿವಿಸಿಬಲ್ ಪ್ರಾಫಿಟ್ಸ್. ಈಗ ಥರ್ಡ್ ಸ್ಟೆಪ್ಪಲ್ಲಿ ನೀವು ಕ್ಯಾಪಿಟಲೈಸೇಷನ್ ಆಫ್ ಡಿವಿಸಿಬಲ್ ಪ್ರಾಫಿಟ್ಸ್ ಮಾಡಬೇಕು. ಕ್ಯಾಪಿಟಲೈಸೇಷನ್ ಆಫ್ divisible profits. ಕ್ಯಾಪಿಟಲೈಸೇಷನ್ ಆಫ್ ಡಿವಿಸಿಬಲ್ ಪ್ರಾಫಿಟ್ಸನ್ನು ಮಾಡಬೇಕು. ಅಂದರೆ ಇದನ್ನು ಡಿವಿಸಿಬಲ್ ಪ್ರಾಫಿಟ್ಸನ್ನು ನೀವು ಕ್ಯಾಪಿಟಲೈಸ್ ಮಾಡಬೇಕು. ಇದಕ್ಕೆ ಒಂದು ಫಾರ್ಮುಲಾನ ಹಾಕ್ಕೊಳ್ಬೇಕು. ಓಕೆ, ಫಾರ್ಮುಲಾ ಫಾರ್ ಕ್ಯಾಪಿಟಲೈಸೇಷನ್ ಆಫ್ ಡಿವಿಸಿಬಲ್ ಪ್ರಾಫಿಟ್ಸ್ ಈಸ್ ಡಿವಿಸಿಬಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ NRR. ಡಿವಿಸಿಬಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ NRR ಇಂಟು 100. ಓಕೆ, ಹೀಗೆ ಮಾಡಿದರೆ ನಿಮಗೆ ಕ್ಯಾಪಿಟಲೈಸ್ಡ್ ಡಿವಿಸಿಬಲ್ ಪ್ರಾಫಿಟ್ಸು ಸಿಕ್ಕುತ್ತೆ. ಓಕೆ, ಕ್ಯಾಪಿಟಲೈಸ್ಡ್ ಡಿವಿಸಿಬಲ್ ಪ್ರಾಫಿಟ್ಸನ್ನು ಕ್ಯಾಲ್ಕುಲೇಟ್ ಮಾಡಿ. ಇದು ಥರ್ಡ್ ಸ್ಟೆಪ್. ಫೋರ್ತ್ ಸ್ಟೆಪ್ಪಲ್ಲಿ ಫೈಂಡ್ ಔಟ್ ದ ಮಾರ್ಕೆಟ್ ವ್ಯಾಲ್ಯೂ ಬೈ ಮೇಕಿಂಗ್ ಯೂಸ್ ಆಫ್ ಕ್ಯಾಪಿಟಲೈಸ್ಡ್ ಡಿವಿಸಿಬಲ್ ಪ್ರಾಫಿಟ್ಸ್. ಓಕೆ, ಸೊ ಇನ್ ದ ಫೋರ್ತ್ ಸ್ಟೆಪ್, ಓಕೆ, ಫೋರ್ತ್ ಸ್ಟೆಪ್ಪನ್ನು ಮೇಲ್ಗಡೆ ಬರಿತೀನಿ. ಫೋರ್ತ್ ಸ್ಟೆಪ್ಪನ್ನು ಹೀಗೆ ಮಾಡ್ತೀರಿ. ಕ್ಯಾಪಿಟಲೈಸ್ಡ್ ಡಿವಿಸಿಬಲ್ ಪ್ರಾಫಿಟ್ಸ್, ಕ್ಯಾಪಿಟಲೈಸ್ಡ್ ಡಿವಿಸಿಬಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ total number of equity shares. Total number of equity shares. Okay, this would give you the value per equity, market value per equity share. Okay, this is the last step in the second procedure. So ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೆಕೆಂಡ್ ಪ್ರೊಸೀಜರ್ನ. ಫಸ್ಟ್ ಆಫ್ ಆಲ್ ಫೈಂಡ್ ಔಟ್ ದ ಆ್ಯಾವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ಸ್. ಫಸ್ಟ್ ಪ್ರೊಸೀಜರಲ್ಲೂ ಅಷ್ಟೇ, ಸೆಕೆಂಡ್ ಪ್ರೊಸೀಜರ್ಲೂ ಅಷ್ಟೇ. ಫಸ್ಟು ಆ್ಯಾವರೇಜ್ ಪ್ರಾಫಿಟ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಆಮೇಲೆ ಸೆಕೆಂಡ್ ಸ್ಟೆಪ್ನಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸನ್ನು ಕಳಿಬೇಕು. ಅದಾದಮೇಲೆ ಅಪ್ರಾಪ್ರಿಯೇಷನ್ಸ್ ಆಫ್ ಪ್ರಾಫಿಟ್ಸ್ ಅಂದರೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಟ್ರಾನ್ಸ್ಫರ್ ಟು ಎನಿ ಅದರ್ ಸ್ಪೆಸಿಫಿಕ್ ರಿಸರ್ವ್, ಟ್ರಾನ್ಸ್ಫರ್ ಟು ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ರಿಸರ್ವ್, ಯಾವುದೇ ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡಿದ್ದು ಇದ್ದರೆ ಅದನ್ನು ನೀವು ಮೈನಸ್ ಮಾಡಬೇಕು. ಅದಾದಮೇಲೆ ಪ್ರಿಫರೆನ್ಸ್ ಡಿವಿಡೆಂಡ್ಸ್ ಕೊಡೋದೇನಾದರೂ ಇದ್ದರೆ, ಅಂದರೆ ಇಫ್ ದೆರ್ ಆರ್ ಎನಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇನ್ ದ ಕಂಪನಿ, ದೆನ್ you will have to pay preference dividend. Okay, so such preference dividends should be deducted. Preference dividends ಅನ್ನು ನೀವು ಡಿಡಕ್ಟ್ ಮಾಡ್ಕೊಳ್ಬೇಕು. ಓಕೆ, ಇದಾದಮೇಲೆ ಯು ಅರೈವ್ ಎಟ್ ದ ಡಿವಿಸಿಬಲ್ ಪ್ರಾಫಿಟ್ಸ್. ಇದಿಷ್ಟು ಮಾಡಿದಾಗ ನಿಮ್ಗೆ ಏನು ಸಿಕ್ಕತ್ತೆ? ಡಿವಿಸಿಬಲ್ ಪ್ರಾಫಿಟ್ಸ್ ಸಿಕ್ಕತ್ತೆ. ಆ್ಯಂಡ್ ಇನ್ ದ ಥರ್ಡ್ ಸ್ಟೆಪ್ ಯು ಹ್ಯಾವ್ ಟು ಕ್ಯಾಪಿಟಲೈಸ್ ದಿಸ್ ಅಮೌಂಟ್ ಆಫ್ ಡಿವಿಸಿಬಲ್ ಪ್ರಾಫಿಟ್ಸ್. ಕ್ಯಾಪಿಟಲೈಸ್ ಮಾಡ್ಕೊಳ್ಬೇಕು. ಅಂದರೆ ನಮಗೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಬರಲಿಕ್ಕೆ ನಾವು ಎಷ್ಟು ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಬೇಕು, ಇಷ್ಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಬರಲಿಕ್ಕೆ ಎಷ್ಟು ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಕ್ಯಾಪಿಟಲೈಸ್ಡ್ ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಹೇಳಿದರೆ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಕ್ಯಾಪಿಟಲ್ ಅಮೌಂಟ್ ಟು ಬಿ ಇನ್ವೆಸ್ಟೆಡ್ ಟು ಗೆಟ್ ದ ನಾರ್ಮಲ್ ರೇಟ್ ಆಫ್ ರಿಟರ್ನ್. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂದರೆ the profits that is made by other firms, other concerns engaged on similar lines of business.
ನಮ್ಮದೇ ಥರ ಬಿಸ್ನೆಸ್ ಮಾಡ್ತಾ ಇರುವಂತಹ ಬೇರೆ ಕಂಪನಿಗಳು ಏನು ಪ್ರಾಫಿಟ್, ಆ್ಯಾವ್ರೇಜ್ ಪ್ರಾಫಿಟ್ ಏನು ಮಾಡ್ತಾ ಇದೆ ಅದನ್ನು ನಾವು ನಾರ್ಮಲ್ ರೇಟ್ ಆಫ್ ರಿಟರ್ನ್, ನಾರ್ಮಲ್ ರೇಟ್ ಆಫ್ ಪ್ರಾಫಿಟ್ ಅಂತ ಕರಿತೀವಿ. ಈ ನಾರ್ಮಲ್ ರೇಟ್ ಆಫ್ ಪ್ರಾಫಿಟ್, ಸಪೋಸ್ ನಾರ್ಮಲ್ ರೇಟ್ ಆಫ್ ಪ್ರಾಫಿಟು 10% ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, 10% ಪ್ರಾಫಿಟ್ ಬರಲಿಕ್ಕೆ ನಾವು ಎಷ್ಟು ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ ಕ್ಯಾಪಿಟಲೈಸೇಷನ್ ಆಫ್ ಪ್ರಾಫಿಟ್ಸ್. ಓಕೆ, ಸೊ ಕ್ಯಾಪಿಟಲೈಸೇಷನ್ ಆಫ್ ಡಿವಿಸಿಬಲ್ ಪ್ರಾಫಿಟ್ಸ್ ಮಾಡ್ತೀರಿ, ಅದಕ್ಕೆ ಈ ಥರ ಮಾಡ್ತೀರಿ. ಡಿವಿಸಿಬಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ NRR ಇಂಟು 100 ಮಾಡ್ಕೊಳ್ಬೇಕು. ಇದಾದಮೇಲೆ ಫೋರ್ತ್ ಸ್ಟೆಪ್ ಈಸ್ the capitalized, that is you have to find out the market value. Okay, market value is now calculated by applying this formula. Capitalized value of divisible profits divided by total number of equity shares. Number of equity shares ಬ್ಯಾಲೆನ್ಸ್ ಶೀಟ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಅದನ್ನು ತಗೊಳ್ಬೇಕು. ಕ್ಯಾಪಿಟಲೈಸ್ಡ್ ವ್ಯಾಲ್ಯೂನ ನೀವು ಥರ್ಡ್ ಸ್ಟೆಪ್ಪಲ್ಲಿ ಫೈಂಡ್ ಔಟ್ ಮಾಡಿರ್ತೀರಿ. Now you will arrive at the market value per equity share. Okay, this is the second procedure for ascertaining the market value. ನೀವು ಯಾವ ಪ್ರೊಸೀಜರ್ನ ಫಾಲೋ ಮಾಡಿದರೂ ಕೂಡ ಸೇಮ್ ಆನ್ಸರ್ ಬರಬೇಕು. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಮೊದಲನೇ ಪ್ರೊಸೀಜರ್ ಆದರೂ ಫಾಲೋ ಮಾಡಿ, ಎರಡನೇ ಪ್ರೊಸೀಜರ್ ಆದರೂ ಫಾಲೋ ಮಾಡಿ, ಆಮೇಲೆ ಅದರಿಂದ ನಿಮಗೆ ಒಂದೇ ಆನ್ಸರ್ ಬರಬೇಕು. ಅದು ಮಾರ್ಕೆಟ್ ವ್ಯಾಲ್ಯೂ ಅಂತ ನಾವು ಕರಿತೀವಿ. ನಿಮಗೆ ಈಗಾಗಲೇ ನಾನು ಫಸ್ಟ್ ಪ್ರಾಬ್ಲಮನ್ನು ಕಳಿಸಿದ್ದೆ, ಸಿಕ್ಕಿದೆಯಲ್ಲ? ಫಸ್ಟ್ ಪ್ರಾಬ್ಲಮ್ಮು ಈಲ್ಡ್ ಮೆಥಡ್ನಲ್ಲಿ. ಓಕೆ, ಹಾಂ, ಸಿಕ್ಕಿದೆ. ಓಕೆ ಓಕೆ, ಇಫ್ ಯು ಗೋ ಥ್ರೂ ದ ಪ್ರಾಬ್ಲಮ್, ಓಕೆ, ನಾನು ಅದನ್ನು ಹೇಳ್ತೀನಿ, ನೋಡ್ಕೊಳ್ತಾ ಇರಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಅಂಡರ್ ಈಲ್ಡ್ ಮೆಥಡ್ ಅಂತ ಇದೆ. ಈಲ್ಡ್ ಮೆಥಡ್ನಲ್ಲಿ ಮಾರ್ಕೆಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ ಕನ್ಸಿಸ್ಟ್ ಆಫ್ 1000 15% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಆ್ಯಂಡ್ 20,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ನಲ್ಲಿ 1000 ಪ್ರಿಫರೆನ್ಸ್ ಶೇರ್ಸ್ ಇದೆ ಮತ್ತು 20,000 ಈಕ್ವಿಟಿ ಶೇರ್ಸ್ ಇದೆ. ಅಂದರೆ ದೇರ್ ಆರ್ 2 ಟೈಪ್ಸ್ ಆಫ್ ಶೇರ್ಸ್ ಇನ್ ದ ಕಂಪನಿ. ಅದನ್ನು ಫಸ್ಟು ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ದ ಆ್ಯಾವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ಸ್ ಆಫ್ ದ ಕಂಪನಿ ಆಫ್ಟರ್ ಪ್ರೊವೈಡಿಂಗ್ ಫಾರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸೇಷನ್ ಅಮೌಂಟೆಡ್ ಟು ₹75,000. ಅಂದರೆ ಡಿಪ್ರಿಸಿಯೇಷನ್ ಅಂದರೆ ಎಕ್ಸ್ಪೆಂಡಿಚರ್ನೆಲ್ಲ ಕಳೆದ ಮೇಲೆ, ಟ್ಯಾಕ್ಸೇಷನ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನನ್ನು ಕಳೆದ ಮೇಲೆ ದ ಆ್ಯಾವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ಸ್ ಅಮೌಂಟೆಡ್ ಟು ₹75,000. ಅಂದರೆ ಫಸ್ಟ್ ಸ್ಟೆಪ್ ನೀವು ಮಾಡೋದೇ ಬೇಡ, ಕೊಟ್ಬಿಟ್ಟಿದ್ದಾರೆ ಅವರು. ಆ್ಯಾವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ಸ್ ಎಷ್ಟು ಅನ್ನೋದನ್ನು ಕೊಟ್ಟಿದ್ದಾರೆ. ಇಟ್ ಈಸ್ 75,000. ಇಟ್ ಈಸ್ ಕನ್ಸಿಡರ್ಡ್ ನೆಸೆಸರಿ ಟು ಟ್ರಾನ್ಸ್ಫರ್ ₹10,000 ಟು ಜನರಲ್ ರಿಸರ್ವ್ ಬಿಫೋರ್ ಡಿಕ್ಲೇರಿಂಗ್ ಎನಿ ಡಿವಿಡೆಂಡ್. So you have to transfer 10,000 rupees to general reserve. Transfer to general reserve is an appropriation of profit. ಈಗ ನೀವು ಆವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ಸಿಂದ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟನ್ನು ಡಿಡಕ್ಟ್ ಮಾಡಬೇಕು. ಓಕೆ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನನ್ನು ಆಲ್ರೆಡಿ ಡಿಡಕ್ಟ್ ಮಾಡಿಬಿಟ್ಟಿದ್ದಾರೆ ಅವರು. ಮಾಡಿದ ಮೇಲೆ ಎಷ್ಟು ಪ್ರಾಫಿಟ್ಸ್ ಇದೆ ಅದನ್ನು ಕೊಟ್ಟಿದ್ದಾರೆ. ಸೊ ಅದರಿಂದ ನೀವು ಈಗ ಟ್ರಾನ್ಸ್ಫರ್ ಟು ರಿಸರ್ವನ್ನು ಲೆಸ್ ಮಾಡಬೇಕು. The normal return expected by investors on equity shares from the same type of business carried on by that company is 10%. Normal rate of return ಅಂದರೆ NRR is given at 10%. NRR 10% ಇದೆ ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ನೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಥರ್ಡ್ ಸ್ಟೆಪ್. ಓಕೆ, ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಡಿವಿಸಿಬಲ್ ಪ್ರಾಫಿಟ್ಸನ್ನು ಕ್ಯಾಪಿಟಲೈಸ್ ಮಾಡಬೇಕು. So for capitalizing the divisible profits, make use of the NRR given in the problem. ಅಂದರೆ divisible profits divided by 10%. ಓಕೆ, ಇದನ್ನು ಮಾಡಿದರೆ ನಿಮಗೆ ಈಗ ಕ್ಯಾಪಿಟಲೈಸ್ಡ್ ಡಿವಿಸಿಬಲ್ ಪ್ರಾಫಿಟ್ಸು ಸಿಕ್ಕುತ್ತೆ. ಇದಾದಮೇಲೆ ಲಾಸ್ಟ್ ಸ್ಟೆಪ್ಪು ಕ್ಯಾಪಿಟಲೈಸ್ಡ್ ಡಿವಿಸಿಬಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಬೇಕು. ಈಗ ನೀವು ಪ್ರಾಬ್ಲಮ್ ನೋಡ್ಕೊಳ್ಳಿ, ಮಾಡ್ತಾ ಹೋಗೋಣ. ಓಕೆ, ವಿ ವಿಲ್ ಸ್ಟಾರ್ಟ್ ವಿತ್ ನಾವು ಸೆಕೆಂಡ್ ಪ್ರೊಸೀಜರ್ನ ಫಾಲೋ ಮಾಡಿ, ಅಥವಾ ಎರಡು ಪ್ರೊಸೀಜರ್ನು ಒಂದು ಪ್ರಾಬ್ಲಮ್ನಲ್ಲಿ ತೋರಿಸ್ಬಿಡ್ತೀನಿ. ಓಕೆ, ಫಸ್ಟ್ ಪ್ರೊಸೀಜರ್ ನೋಡ್ಕೊಳ್ಳಿ, ಅದಾದಮೇಲೆ ಸೆಕೆಂಡ್ ಪ್ರೊಸೀಜರ್ನಲ್ಲೂ ಕೂಡ ಮಾಡಿ ತೋರಿಸ್ತೀನಿ. ಓಕೆ, ಫಸ್ಟ್ ಪ್ರೊಸೀಜರ್ ಪ್ರಕಾರ ನೀವು ಫಸ್ಟು ಆ್ಯಾವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ಸಿಂದ ಡಿವೈಡ್ ಮಾಡ್ಕೊಳ್ಬೇಕು. ಓಕೆ, ಫಸ್ಟ್ ಪ್ರೊಸೀಜರ್ ಇದು. ಸೊ ಫಸ್ಟು ಆ್ಯಾವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ಸಿಂದ ತಗೊಳ್ಳಿ.
ಆವರೇಜ್ ಆನ್ಯುಯಲ್ ಪ್ರಾಫಿಟ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಟ್ಯಾಕ್ಸ್ ಎಲ್ಲ ಕಳೆದಾಗ್ಬಿಟ್ಟಿದೆ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅನ್ನ ಕಳೆದಾಗಿದೆ. ಇಟ್ ಈಸ್ ಗಿವನ್ ಅಟ್ 75,000 rupees. ಓಕೆ, ಇಟ್ ಈಸ್ 75,000 rupees. ಈಗ ಇದರಲ್ಲಿ ಲೆಸ್ ಟ್ರಾನ್ಸ್ಫರ್ ಟು ರಿಸರ್ವ್, ಅವರೇ ಹೇಳಿದ್ದಾರೆ ಟ್ರಾನ್ಸ್ಫರ್ ಟು ರಿಸರ್ವ್ rupees 10,000. ಸೊ 10,000 ಅನ್ನು ಡಿಡಕ್ಟ್ ಮಾಡಬೇಕು. ಈಗ ನಿಮಗೆ 65,000 ಬರುತ್ತೆ. ಓಕೆ, ಈ 65,000ಅಲ್ಲಿ ಫಸ್ಟು 65,000 ಪ್ರಾಫಿಟ್ ಬಂತು. ಪ್ರಾಫಿಟ್ ಆಫ್ಟರ್ ದ ಅಪ್ರಾಪ್ರಿಯೇಷನ್ ಆಫ್ ಫೈನಲ್ ನೆಟ್ ಪ್ರಾಫಿಟ್. ಇದು ಈ ಫೈನಲ್ ನೆಟ್ ಪ್ರಾಫಿಟಲ್ಲಿ ನೀವು ಪ್ರಿಫರೆನ್ಸ್ ಡಿವಿಡೆಂಡನ್ನು ಮೊದಲು ಕೊಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಟ್ಟಾದ್ಮೇಲೆ ಉಳಿಯುತ್ತಲ್ಲ, ದಟ್ ಈಸ್ ದ ಡಿವಿಸಿಬಲ್ ಪ್ರಾಫಿಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಹಾಗಾಗಿ ಈಗ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ಸ್, ಎಷ್ಟು ಪರ್ಸೆಂಟ್ ಪ್ರಿಫರೆನ್ಸ್ ಶೇರ್ಸ್ ಅಂತ ನೋಡ್ಕೊಳ್ಬೇಕು. ಓಕೆ, 15% ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದ್ದಾರೆ. 10,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್. 10,000 ಇಂಟು 100 ಅಂತ ಹೇಳಿದರೆ 1 lakh ಬರುತ್ತೆ. ಸೊ 1 lakh ಒಟ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರೋದು. 1 lakh ಮೇಲೆ 15% ಡಿವಿಡೆಂಡನ್ನು ನೀವು ತೆಗಿಬೇಕು. ಓಕೆ, ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. 10% ಪ್ರಿಫರೆನ್ಸ್ ಶೇರ್, 15% ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದರೆ 15% ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್. ಓಕೆ, 15% ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲನ್ನು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಿಫರೆನ್ಸ್ ಕ್ಯಾಪಿಟಲ್ಲು 10,000 ಶೇರ್ಸ್ ಆಫ್ ₹1,000 ಶೇರ್ಸ್ ಆಫ್ ₹100 ಈಚ್ ಅಂತ ಹೇಳಿದ್ದಾರೆ. ಓಕೆ, ಹಾಗಾಗಿ ಎಷ್ಟಾಗುತ್ತೆ ಅಲ್ಲಿ 1 lakh ಆಗುತ್ತೆ. ಸೊ 1 lakh ಮೇಲೆ 15% ಆಫ್ 1 lakh rupees ಕ್ಯಾಲ್ಕುಲೇಟ್ ಮಾಡಿ. ಆಗ ನಿಮಗೆ 15,000 rupees ಬರುತ್ತೆ. ಓಕೆ, ಸೊ ಪ್ರಿಫರೆನ್ಸ್ ಡಿವಿಡೆಂಡ್ ಪೇಯಬಲ್ ಈಸ್ 15,000. ಮೈನಸ್ ಮಾಡಿದಾಗ ಇಟ್ ಕಮ್ಸ್ ಟು 50,000 rupees. ದಿಸ್ ಈಸ್ ದ ಡಿವಿಸಿಬಲ್ ಪ್ರಾಫಿಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಡಿವಿಸಿಬಲ್ ಪ್ರಾಫಿಟ್ಸ್ ಇಷ್ಟು ಪ್ರಾಫಿಟ್ಸು ಈಗ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಸಿಗುತ್ತೆ. ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಸಿಗಬೇಕಾಗಿರೋಂಥ ಡಿವಿಡೆಂಡಿಗೋಸ್ಕರ ಸಿಗೋವಂಥ ಲಾಭ ಎಷ್ಟು ಅಂದರೆ 50,000 rupees. ಓಕೆ, ಸೊ ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ನೀವು ಇದನ್ನು ಕರಿತೀವಿ. ಡಿವಿಸಿಬಲ್ ಪ್ರಾಫಿಟ್ಸ್ ಬಂದ ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ERR ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಓಕೆ, ಫಸ್ಟ್ ಪ್ರೊಸೀಜರಲ್ಲಿ ಮಾಡ್ತಾ ಇದ್ದೀವಿ. ERR ಕ್ಯಾಲ್ಕುಲೇಟ್ ಮಾಡಬೇಕು. ERR is equal to divisible profits divided by NRR, divisible profits divided by total paid up capital. ಓಕೆ, ಇಲ್ಲಿ divisible profits per rupee of capital ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಪೇಯ್ಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್, ಪ್ರಿಫರೆನ್ಸ್ ಕ್ಯಾಪಿಟಲ್ ತಗೊಳ್ಬಾರ್ದು, ಪೇಯ್ಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್ ಇಂಟು 100 ಮಾಡಬೇಕು. ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಿ, ಹಾಗಾಗಿ ಇಂಟು 100 ಮಾಡ್ತೀವಿ. ಸೊ ಡಿವಿಸಿಬಲ್ ಪ್ರಾಫಿಟ್ಸ್ ಈಸ್ 50,000 rupees. ಓಕೆ, ಟೋಟಲ್ ಪೇಯ್ಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್ ನೋಡ್ಕೊಳ್ಳಿ. ಈಕ್ವಿಟಿ ಕ್ಯಾಪಿಟಲು 20,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂತ ಹೇಳಿದ್ದಾರೆ. 20,000 ಇಂಟು 10 ಅಂತ ಹೇಳಿದರೆ 2 lakh rupees ಬರುತ್ತೆ. ಸೊ ಪೇಯ್ಡ್ ಅಪ್ ಕ್ಯಾಪಿಟಲ್ ಈಸ್ ₹2 lakhs. ಇದು ಈಕ್ವಿಟಿ ಕ್ಯಾಪಿಟಲ್. ಓಕೆ, ನೋಡ್ಕೊಳ್ಬೇಕು. ಪೇಯ್ಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್ ಅಂತ ಹೇಳಿದರೆ ರುಪಿ ವ್ಯಾಲ್ಯೂ ತೊಗೊಳ್ಬೇಕು. ಟೋಟಲ್ ನಂಬರ್ ಹೇಳಿಲ್ಲ, ಇಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಹೇಳಿಲ್ಲ. ಟೋಟಲ್ ಪೇಯ್ಡ್ ಅಪ್ ಈಕ್ವಿಟಿ ಕ್ಯಾಪಿಟಲ್ ಅಂದರೆ ಇಟ್ ಈಸ್ ₹2 lakhs. 20,000 ಶೇರ್ಸ್ ಇಂಟು 10 ಈಚ್. ಸೊ 50,000 ಡಿವೈಡೆಡ್ ಬೈ 20,000 ಇಂಟು 100. ಹೀಗೆ ಮಾಡಿದರೆ ERR ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಓಕೆ, 4 zeros ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1 0 ಕ್ಯಾನ್ಸಲ್ ಆಗುತ್ತೆ. ಸೊ 2 5s 10 ಆಯಿತು. ಸೊ 5 ಇಂಟು 5 25% ಈ ಥರ ಬರುತ್ತೆ. ಓಕೆ, 25% ಬರುತ್ತೆ. ಈಗ ಇದು ERR. ಓಕೆ, ERR ಈಸ್ 25%. Now fourth step, find out the market value by applying the formula. Okay, market value
per equity share, market value per equity share is equal to, okay, ERR divided by NRR into paid up value per equity share into paid up value per equity share. So that is equal to ERR 25, NRR is given in the problem, it is 10 into paid up value per equity share. ಒಂದು ಈಕ್ವಿಟಿ ಶೇರಿನ paid up value 10 ಈಚ್ ಅಂತ ಹೇಳಿದ್ದಾರೆ ಅಲ್ಲಿ ನೋಡಿ. 20,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಂದರೆ ಒಂದು ಈಕ್ವಿಟಿ ಶೇರಿನ ಬೆಲೆ 10 rupees. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದರೆ 10 ಗೆಟ್ಸ್ ಕ್ಯಾನ್ಸಲ್ಡ್. ಓಕೆ, ಈಗ ಎಷ್ಟಾಯಿತು? rupees 25. Okay, this is the market value per equity share. This is how you will calculate the market value by applying the first procedure. ಇದು ಅರ್ಥ ಆಗಿದೆಯಲ್ಲ? ಈಗ ಸೇಮ್ ಪ್ರಾಬ್ಲಮನ್ನು ಸೆಕೆಂಡ್ ಪ್ರೊಸೀಜರಲ್ಲಿ ಮಾಡೋಣ. ಓಕೆ, ಸೆಕೆಂಡ್ ಪ್ರೊಸೀಜರಲ್ಲಿ ಕ್ಯಾಪಿಟಲೈಸೇಷನ್ ಮಾಡ್ಕೊಳ್ಬೇಕು. ಡಿವಿಸಿಬಲ್ ಪ್ರಾಫಿಟ್ಸ್ ಬರೋ ತನಕ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಒಂದೇ ಇರುತ್ತೆ, ಅಲ್ಲಿಂದ ಮುಂದೆ ಚೇಂಜ್ ಆಗುತ್ತೆ. ಓಕೆ, ಈಗ ಸೆಕೆಂಡ್ ಪ್ರೊಸೀಜರ್ನ ಹೇಳ್ತೀನಿ, ನೋಡ್ಕೊಳ್ಳಿ. ಸೆಕೆಂಡ್ ಪ್ರೊಸೀಜರಲ್ಲಿ ಡಿವಿಸಿಬಲ್ ಪ್ರಾಫಿಟ್ಸಿಂದ ಸ್ಟಾರ್ಟ್ ಮಾಡೋಣ. ಅದು ನಮ್ಗೆ ಈಗಾಗಲೇ ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೀವಿ. ಓಕೆ, ಆಫ್ಟರ್ ಡಿಡಕ್ಟಿಂಗ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಆ್ಯಂಡ್ ಪ್ರಿಫರೆನ್ಸ್ ಡಿವಿಡೆಂಡ್ ಯು ಹ್ಯಾವ್ ಅರೈವ್ಡ್ ಎಟ್ ದ ಡಿವಿಸಿಬಲ್ ಪ್ರಾಫಿಟ್ಸ್ ಅಟ್ rupees 50,000. ಓಕೆ, ಸೊ ಸೆಕೆಂಡ್ ಪ್ರೊಸೀಜರಲ್ಲಿ ಥರ್ಡ್ ಸ್ಟೆಪ್ ಅಲ್ಲಿಂದ ಶುರು ಮಾಡ್ಕೊಳ್ಳಿ ಸಾಕು. ಓಕೆ, ಥರ್ಡ್ ಸ್ಟೆಪ್ ಏನು ಬರುತ್ತೆ? ಕ್ಯಾಪಿಟಲೈಸೇಷನ್ ಮಾಡ್ಕೊಳ್ಬೇಕು. ಕ್ಯಾಪಿಟಲೈಸೇಷನ್ ಆಫ್ ಡಿವಿಸಿಬಲ್ ಪ್ರಾಫಿಟ್ಸ್ ಮಾಡ್ಕೊಳ್ಬೇಕು. ಕ್ಯಾಪಿಟಲೈಸೇಷನ್ ಆಫ್ ಡಿವಿಸಿಬಲ್ ಪ್ರಾಫಿಟ್ಸ್ ಹೇಗೆ ಮಾಡ್ತೀರಿ? ಡಿವಿಸಿಬಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ NRR ಇಂಟು 100 ಹೀಗೆ ಮಾಡಬೇಕು. ಓಕೆ, ಡಿವಿಸಿಬಲ್ ಪ್ರಾಫಿಟ್ಸ್ ಈಸ್ 50,000 rupees. 50,000. Okay, and then NRR is 10 into 100. Okay, it comes to rupees 5 lakhs. So this is capitalized divisible profits. 5 lakh is nothing but capitalized divisible profits. Okay, ಈಗ ಲಾಸ್ಟ್ ಸ್ಟೆಪ್ಪು ಫೈಂಡ್ ಔಟ್ ದ ಮಾರ್ಕೆಟ್ ವ್ಯಾಲ್ಯೂ. ಫೋರ್ತ್ ಸ್ಟೆಪ್ ಇದು. ಓಕೆ, ಫೋರ್ತ್ ಸ್ಟೆಪ್ಪಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ ಈಸ್ ಈಕ್ವಲ್ ಟು ಕ್ಯಾಪಿಟಲೈಸ್ಡ್ ಪ್ರಾಫಿಟ್ಸ್. ಓಕೆ, ಕ್ಯಾಪಿಟಲೈಸ್ಡ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ total number of equity shares ಮಾಡಬೇಕು. ಓಕೆ, ಕ್ಯಾಪಿಟಲೈಸ್ಡ್ ಪ್ರಾಫಿಟ್ಸ್ ಎಷ್ಟು ಬಂದಿದೆ ನಮಗೆ ನೋಡಿ. ಮಾರ್ಕೆಟ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ ಆಗಲೇ ನಿಮಗೆ ಫಾರ್ಮುಲಾ ಹೇಳಿದ್ದೆ ನಾನು ಹೇಗೆ ಮಾಡಬೇಕು ಅಂತ. ಸೆಕೆಂಡ್ ಪ್ರೊಸೀಜರ್ ಇದು. ಓಕೆ, ಕ್ಯಾಪಿಟಲೈಸ್ಡ್ ಡಿವಿಸಿಬಲ್ ಪ್ರಾಫಿಟ್ಸ್ 5 lakhs ಬಂದಿದೆ. ಟೋಟಲ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 5 lakhs. ಟೋಟಲ್ ನಂಬರ್ ಆಫ್ ಈಕ್ವಿಟಿ ಶೇರ್ಸು 20,000 ಇದೆ. ನಂಬರ್ ಆಫ್ ಶೇರ್ಸ್ ತಗೊಳ್ಬೇಕು, ರುಪಿ ವ್ಯಾಲ್ಯೂ ಅಲ್ಲ. ಓಕೆ, ನಂಬರ್ ಆಫ್ ಶೇರ್ಸ್ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ 5 lakhs divided by 20,000 shares comes to, ಓಕೆ, ಎಷ್ಟು ಬರುತ್ತೆ? 25 rupees per share. ಓಕೆ, rupees 25. ದಿಸ್ ಇಸ್ ದ ಮಾರ್ಕೆಟ್ ವ್ಯಾಲ್ಯೂ. ನೋಡಿ, ಈಗ ಫಸ್ಟ್ ಪ್ರೊಸೀಜರ್ ಅಡಾಪ್ಟ್ ಮಾಡಿದ್ರು ಕೂಡ 25 rupees, ಸೆಕೆಂಡ್ ಪ್ರೊಸೀಜರ್ ಅಡಾಪ್ಟ್ ಮಾಡಿದ್ರು ಕೂಡ ಸೇಮ್ ಆನ್ಸರ್ ಬಂದಿದೆ ನಿಮಗೆ. ಓಕೆ, ನೀವು ಇವೆರಡರಲ್ಲಿ ಯಾವುದೇ ಮೆಥಡನ್ನು ಫಾಲೋ ಮಾಡ್ಬೋದು. ಸಾಮಾನ್ಯ ನಾನು ಮುಂದೆ ಮಾಡಿಸೋ ಪ್ರಾಬ್ಲಮ್ನಲ್ಲಿ ಸೆಕೆಂಡ್ ಪ್ರೊಸೀಜರ್ನ ಅಡಾಪ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಯಾವುದಾದ್ರೂ ಒಂದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ನೀವು ಎರಡನ್ನೂ ನೋಡೋಕೆ ಹೋಗಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಯಾವುದಾದ್ರೂ ಒಂದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಹಾಗಾಗಿ ಈಗ ಸೆಕೆಂಡ್ ಪ್ರೊಸೀಜರ್ನ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ನೋಡ್ಕೊಳ್ಳಿ. ಫಸ್ಟು ಆವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಡಿವಿಸಿಬಲ್ ಪ್ರಾಫಿಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಟು ಕ್ಯಾಲ್ಕುಲೇಟ್ ಡಿವಿಸಿಬಲ್ ಪ್ರಾಫಿಟ್ಸ್? You have to deduct provision for taxation, transfer to reserves,
ಪ್ರಿಫರೆನ್ಸ್ ಡಿವಿಡೆಂಡ್ಸ್ ಪೇಯಬಲ್, ಈ ಮೂರನ್ನು ತೆಗಿಬೇಕು. ತೆಗೆದಾಗ ಡಿವಿಸಿಬಲ್ ಪ್ರಾಫಿಟ್ಸ್ ಸಿಕ್ಕುತ್ತೆ ನಿಮಗೆ. ಡಿವಿಸಿಬಲ್ ಪ್ರಾಫಿಟ್ಸ್ ಬಂದ ಮೇಲೆ ಅದನ್ನು ಥರ್ಡ್ ಸ್ಟೆಪ್ಪಲ್ಲಿ ಕ್ಯಾಪಿಟಲೈಸ್ ಮಾಡಬೇಕು. ಹೌ ಟು ಕ್ಯಾಪಿಟಲೈಸ್ ದ ಡಿವಿಸಿಬಲ್ ಪ್ರಾಫಿಟ್ಸ್? ಬೈ ಮೇಕಿಂಗ್ ಯೂಸ್ ಆಫ್ NRR. NRR ಅನ್ನು ಯೂಸ್ ಮಾಡ್ಕೊಳ್ಬೇಕು. NRR ನ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಕ್ಯಾಪಿಟಲೈಸೇಷನ್ ಮಾಡ್ಕೊಳ್ಳಿ. ಡಿವಿಸಿಬಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ NRR ಇಂಟು 100 ಮಾಡ್ಕೊಳ್ಬೇಕು. ಯಾಕೆಂದರೆ ಇದು 10% ಅಂತ ಕೊಟ್ಟಿರೋದ್ರಿಂದ ಇಲ್ಲಿ 100 ಬರುತ್ತೆ. ಓಕೆ, ನೆಕ್ಸ್ಟು 5 lakhs ಬಂತು. ಅದಾದಮೇಲೆ ಲಾಸ್ಟ್ ಸ್ಟೆಪ್ನಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ ಬರಬೇಕಾದ್ರೆ ಕ್ಯಾಪಿಟಲೈಸ್ಡ್ ಡಿವಿಸಿಬಲ್ ಪ್ರಾಫಿಟ್ಸ್ ಏನು ಕ್ಯಾಲ್ಕುಲೇಟ್ ಮಾಡಿದ್ರಿ ಅದನ್ನು ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಟೋಟಲ್ ನಂಬರ್ ಆಫ್ ಈಕ್ವಿಟಿ ಶೇರ್ಸಿಂದ ಡಿವೈಡ್ ಮಾಡಿದರೆ ಯು ಗೆಟ್ ದ ಮಾರ್ಕೆಟ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್. ಓಕೆ, ದಿಸ್ ಇಸ್ ದ ಪ್ರೊಸೀಜರ್ ಫಾರ್ ಫೈಂಡಿಂಗ್ ಔಟ್ ದ ಮಾರ್ಕೆಟ್ ವ್ಯಾಲ್ಯೂ. ಏನಾದರೂ ಡೌಟ್ಸ್ ಇದೆಯಾ? ಏನಾದರೂ ಡೌಟ್ಸ್ ಗೊತ್ತಾಗಿದೆಯಲ್ಲ? ನಾನು ಇದ್ರದ್ದು ವಿಡಿಯೋ ರೆಕಾರ್ಡಿಂಗ್ ಕೂಡ ಕಳಿಸ್ತೀನಿ. ಓಕೆ, ವಿಡಿಯೋ ರೆಕಾರ್ಡಿಂಗು ಇನ್ನೊಂದ್ಸರಿ ಅದನ್ನು ಹಾಕ್ಕೊಂಡು ನೋಡ್ಕೊಳ್ಳಿ. ಜೊತೆಗೆ ಸೊಲ್ಯೂಷನ್ ಕಳಿಸಿದ್ದೀನಲ್ಲ ನಿಮಗೆ, ಸೊಲ್ಯೂಷನ್ ಕಳಿಸಿದ್ದೀನ? ಓಕೆ, ಸೊಲ್ಯೂಷನನ್ನು ನೋಡ್ಕೊಳ್ಳಿ, ನೋಟ್ಸಲ್ಲಿ ಬರ್ಕೊಳ್ಳಿ ಕರೆಕ್ಟಾಗಿ. ಓಕೆ, ತಪ್ಪಿಲ್ಲದೆ ಬರ್ಕೊಳ್ಬೇಕು. ಆಮೇಲೆ ಇನ್ನೊಂದ್ಸರಿ ವಿಡಿಯೋ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು. Thank you, ma'am. ಓಕೆಪ್ಪ, ಥ್ಯಾಂಕ್ ಯು.